नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली में पूर्व मंत्री सीएम इब्राहिम ने बीजेपी और खासकर बसनगौड़ा पाटिल यतनाल पर तीखे हमले किए। उन्होंने कहा कि प्रदेश की राजनीति अब गंदी हो गई है, जहां बीजेपी राम के नाम पर वोट मांगती रही और अब यतनाल सभा के नाम पर। शहर में पत्रकारों से बात करते हुए इब्राहिम ने यतनाल को मानसिक अस्पताल में भर्ती कराए जाने की सलाह दी। उन्होंने कहा कि यतनाल को पहले बसफ की अवधारणा समझनी चाहिए। इब्राहिम ने ये भी कहा कि वक्फ मुद्दे पर राज्य सरकार को विज्ञापन देना चाहिए और इसे लेकर आंदोलन की कोई जरूरत नहीं है। उन्होंने ये भी बताया कि हिंदुत्व से वोट नहीं मिलते, बल्कि हिंदुत्व ही काफी है। इब्राहिम ने यतनाल को सलाह दी कि सने हली जाए और वहां की पारंपरिक खाद्य सामग्री से बसफ की अवधारणा सीखे। ಈಗ ರಾಜಕಾರಣ ಹೊಲಸೆದ್ದು ಹೋಗ್ಯದ. ಬಿಜೆಪಿಯವರು ಇಷ್ಟು ದಿವಸ ರಾಮನ ಹೆಸರು ಓಟ್ ಕೇಳಿದ್ರು. ಅವ್ರ ಗದಿಗೇಡು ಏನು ಬಂದಿದೆ ಅಂದರೆ ಈಗ ಅವ್ರಿಗೆ ರಾಮನೂ ಇಲ್ಲ, ಯಾವುದೂ ಇಲ್ಲ, ಸಾವಿರ ಹೆಸರು ಹೇಳಿ ಹೊಂಟಾರ. ಎಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದುಬಿಡ್ತು. ನಮ್ಮನ್ನು ಇಟ್ಕೊಂಡು ರಾಮನ ಇಟ್ಕೊಂಡು ಓಟ್ ಕೇಳ್ತಿದ್ರಿ, ನಮ್ಮನ್ನು ಇಟ್ಕೊಂಡು ಓಟ್ ಕೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಯತ್ನಾಳ್ ರಾಘವೇಂದ್ರನ ಗಲಾಟೆ, ವಿಜೇಂದ್ರ ರಾಘವೇಂದ್ರ ಎಲ್ಲರೂ ಒಂದೇ ಕುಟುಂಬಸ್ತಾರೆ. ಹಿಂದೂ ಸಮಾವೇಶ, ರಾಘವೇಂದ್ರ ಹಿಂದೂ ಅಲ್ಲೇನು? ವಿಜೇಂದ್ರ ಹಿಂದೂ ಅಲ್ಲ, ಯಡಿಯೂರಪ್ಪ ಹಿಂದೂ ಅಲ್ಲ. ಯಾಕಡೆ ಹೊಂಟಿರಿ ನೀವು? ವಕ್ಫು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ನಾನು, ನೀವು ಹಿಂದೆನೂ ಕೂಡ ಸ್ಪಷ್ಟಪಡಿಸಿದ್ದೀರಿ. ಒಂದು ದೊಡ್ಡ ಪೇಪರಲ್ಲಿ ಜಾಹೀರಾತು ಕೊಟ್ಟುಬಿಡ್ರಿ, ಯಾರ ಹೆಸರಿಗೆ ಪಾಣಿ ಇದೆ ಅವನೇ ಭೂ ಒಡೆಯ. ಇದ್ರಾಗ ಯಾವ ಚಳವಳಿನೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದರೆ ಅವನಿಗೆ ಮಾಲೀಕತ್ವ ಸಿಗತ್ತೆ. ಇದಕ್ಕೆ ಯಾಕೆ ಚಳವಳಿ ಬೇಕು? ಇವರಿಗೆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಇವತ್ತು ಇದನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಹಾಕ್ಕೊಡ್ತೀನಿ. ಪ್ರಹ್ಲಾದ್ ಜೋಶಿ ಅವರೇ, ತಾವು ಹೇಳಿದ್ರೆ ನನಗೆ ಶಿಗ್ಗಾವಿಯಲ್ಲಿ ಮುಸ್ಲಿಮ್ಸ್ ನಿಲ್ಲಿಸಿರೋದ್ರಿಂದ ಸೋತೀವಿ ಅಂತ. ನೀವಿನ್ನು ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ, ನೀವು ಮುಗಿದೋಯ್ತದು. ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ಹಿಂದುತ್ವ 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 ಸಾಕಾಗ್ಯದ. ಸಬ್ಜೆಕ್ಟ್ ಮ್ಯಾಗ ಬರ್ರಿ, ನಿಮಗೂ ಒಳ್ಳೇದಾಕತ್ತೆ, ರಾಜ್ಯಕ್ಕೆ ಒಳ್ಳೇದಾಕತ್ತೆ. ಮಾದಾಯಿ ಯೋಜನೆ, ಎಸ್, ದಾವಣಗೆರೆಯಲ್ಲಿ ಅದೇ ಸಬ್ಜೆಕ್ಟ್ ತಗೊಳ್ರಿ. ಯತ್ನಾಳ್ ಫಸ್ಟ್ 4.25 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾಯಿದ್ದೀವಿ. ಬರೀ 50,000 ಅಷ್ಟೇ ನಮಗೆ ವಾಪಸ್ ಬರ್ತದ. ಈ 4 ಲಕ್ಷ ನಮಗೆ ಬರ್ಬೇಕು ನಮ್ಮ ಪಾಲು. ಅಟ್ಲೀಸ್ಟ್ 50% ಆದರೂ ಕೊಡ್ರಿ. ಕೇಳ್ರಲ್ಲ, ನೀವು 26 ಜನ MP ಇದ್ದೀರಿ. ಇದನ್ನು ಬಿಟ್ಬಿಟ್ಟು ನೀವು ವಕ್ಫು ವಕ್ಫು ವಕ್ಫ್ ಏನು? ವಕ್ಫಿನ ಬಗ್ಗೆ 10 ಸಲ ಹೇಳಿದ್ದೀನಿ ನಾನು. ವಕ್ಫ್ ಆ್ಯಕ್ಟ್ ಮಾಡಿದ್ದು ಕಾಂಗ್ರೆಸ್ನವರಲ್ಲ, 1913ನೇ ಇಸ್ವಿಯಲ್ಲಿ ಬ್ರಿಟಿಷರು ಮಾಡಿದ್ದದು. ವಕ್ಫ್ ಅಂದ್ರೆ ಏನು? ಈಗ ನನ್ನ ಆಸ್ತಿ ನಾನು ವಕ್ಫ್ ಕೊಟ್ಟೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಅದರ ಮೇಲೆ ರೆಕಾರ್ಡ್ ಬಿಲ್ಡ್ ಮಾಡಬೇಕು, ಜಿಲ್ಲಾಧಿಕಾರಿಗೆ ಕಳಿಸ್ಬೇಕು. ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ 1 ವರ್ಷ ಆದಮೇಲೆ ಅದು ವಕ್ಫ್ ಆಗತ್ತೆ. ವಕ್ಫ್ ಹೋಗ್ಬಿಟ್ಟು ಇದು ಆಸ್ತಿ ನಂದು ಅಂತ ವಕ್ಫ್ಗೆ ಹೇಳೋ ಅಧಿಕಾರ ಇಲ್ಲ. ಯಾವ ಆಸ್ತಿನ ಬೇಕಾದ್ರೂ ವಕ್ಫ್ ಅದ ಅಂತ ಹೇಳೋ ಅಧಿಕಾರ ಇಲ್ಲ. ಹುಚ್ಚು ಪಾಪ ಮಂತ್ರಿ ಲೋಕ ಅದಾಲತ್ ಅಂತ ಮಾಡಕ್ಕೆ ಹೋಗಿ ಬೀದಿಯಾಗಿರೋ ಕಸ ತೆಗೆದು ಮೈಮ್ಯಾಗ ಹಾಕ್ಕೊಂಡ್ರು ಅವ್ರು. ಇಷ್ಟು ದಿವ್ಸ 2700 ನೋಟಿಸ್ ಬೊಮ್ಮಾಯಿ ಇದ್ದಾಗ ಕೊಟ್ಟಾರ. ಇವರಿದ್ದಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಬರೀ 700 ಅಷ್ಟೇ. ಆಗ ಬೊಂಬಡಿ ಹೊರಗೆ ಬರಲಿಲ್ಲ. ಈ 3 ಉಪಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬಂದದ. ಆದ್ದರಿಂದ ಇದರಿಂದ ನಾನು ರೈತ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇಬರಿಗೂ ಕರಿತಾ ಇದ್ದೀವಿ. ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು
ಜನರಿಗೆ ತಪ್ಪು ದಾರಿಗೆ ಎಳೆಯೋಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನು ನಿಮ್ಮದೇ. ಈಗ ಹಾವೇರಿ 4 ಎಕರೆ ಇತ್ತು, ಕೊಡಬೇಕು ಅಂತೇಳಿ ಡಿ ಸಿ ಹೇಳಿದೆ. ಅಲ್ಲಿ ಅಡಿಕೆ ಮರ ಇರಲಿ, ತೆಂಗಿನ ಮರ ಇರಲಿ, ಆ ಪಾಣಿ ಅವನ ಹೆಸರಿಗಿದ್ರೆ ಆ ಜಮೀನು ಅವನಿಗೆ ನೀಡಬೇಕು. ಕೋಡಹಳ್ಳಿ ಚಂದ್ರಶೇಖರ್ ನಾವು ಅದನ್ನು ಮಾಡಾಗ್ಯದ. ಸೊ ಹಾಗಾಗಿ ನಾನು ಯತ್ನಾಳ್ ಸಾಹೇಬರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು, ನಿಮ್ಮ ಜಗಳ ನೀವು ಬಗೆಹರಿಸ್ಕೊಳ್ರಿ, ಸಾಬ್ರಿಗೆ ಮಧ್ಯ ತರಬೇಡ್ರಿ. ನೀವು ನಿಮ್ಮ ರಾಘವೇಂದ್ರ ನಿಮಗಿರೋ ಜಗಳ ನಮ್ಗೆ ಯಾಕೆ ಹೇಳ್ತೀರಿ? ವಿಜಯ ಯಾಕೆ ಹೇಳ್ತೀರಿ? ದಯವಿಟ್ಟು ಈಗ ನಿಮ್ಮ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೆ, ನೀವು ನಾನು ಹೇಳಿದ್ದಲ್ಲ ಅದು ಮಾಣಿಪಾಡಿ ಹೇಳಿದ್ದು ಅಂಥೇಳಿ ಹಾರಿಕೆ ಹುಟ್ರ ಕೊಟ್ರಿ. ಏನು ಮಾಡಲಿ ನಾನೀಗ? ಬಿಜೆಪಿ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟರು ಹಾಂ, ಉಚ್ಚಾಟನೆ ಮಾಡ್ಬೇಕಂತೇಳಿ ಏನೂ ಆಗಲ್ಲ. ಅದು ಬಿ ಜೆ ಪಿಯವರಿಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ತಪ್ಪಾಗಿದೆ. ಈಗೇನಾಗದ, ಯಡಿಯೂರಪ್ಪನ ಬಿಟ್ಟರು ನುಕ್ಸಾನು. ಯಡಿಯೂರಪ್ಪನ ಮೇಲೆ ಎಲ್ಲ ಶಕ್ತಿ ಬಿ ಜೆ ಪಿಗಿದ್ದರೆ ವಾತಾವರಣ ಬೇರೆ ಆಗುತ್ತೆ. ಜಗದೀಶ್ ಶೆಟ್ಟರ್ ಉದ್ಧಾರ ಆಗಿಲ್ಲ, ಅವ್ರನ್ನ ಬಿಟ್ಟು ಇನ್ನು ಇವ್ರು ಆಗಕ್ಕೆ ಸಾಧ್ಯವ? 250 ನಕ್ಷತ್ರ ಅದಾವ, ಯಾವನ್ನ ಎಣಿಸ್ಕೊಂಡು ಬರೋಕ್ಕೆ ಹೋಗ್ಯಾನ? ನೀವು ಕೂತ್ಕೊಳ್ರಿ, ನೀವು ಚೀಫ್ ಸೆಕ್ರೆಟರಿ ಹತ್ರಕ್ಕೆ ಹೋಗ್ರಿ, ಕೇಳ್ರಿ. ಇಲ್ಲ ವಕ್ಫೋಗಿ ಹೋಗಿ ಕೇಳ್ರಿ. 7 ಲಕ್ಷ ಎಕರೆ ನಾವೇ ಹೇಳ್ತಾ ಇಲ್ಲ ಅಷ್ಟಿದೆ ಅಂಥೇಳಿ. 1 ಲಕ್ಷ ಇದೆ ಅಂತೇಳಿ ಹೇಳಿದ್ವಿ, ಈಗ 70,000ಕ್ಕೆ ಬಂದದ. ಅದು ಅದ್ರಾಗೇನು ಮೆಜಾರಿಟಿ ಸಾಬ್ರೆ ಮಾಡ್ತಾ ಇದಾರೆ ಆ ಭೂಮಿನ. ಆ ರೈತರು ಈಗೇನು ಬಿಜಾಪುರದಾಗ ಇವ್ರು ಹೋಗಿ ಅಲ್ಲಿ ದಾಂಧಲೆ ಮಾಡಿದ್ರು, ಅಲ್ಲಿ 70% ಸಾಬ್ರೆ ಅದಾರ. ಅದ್ರಾಗ ಅವರೇ ಆ ಜಮೀನು ಮ್ಯಾಗ ಕೂತಾರ. ಅಂದ್ರೆ ಈ ಹೋರಾಟದ ಹೆಸರಲ್ಲಿ ಬೇರೆ ತರದ ಬೇರೆ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಹೈಕಮಾಂಡನ್ನು, ಅಮಿತ್ ಶಾನ, ಮೋದಿನ ಒಲಿಸ್ಕೊಳ್ಳೋದಕ್ಕೆ ಹುಲಿ ಹಿಡಿಯೋಕ್ಕೆ ಕುರಿ ಕಟ್ತಿದ್ದಾರೆ, ಹುಲಿ ಶಿಕಾರಿ ಮಾಡೋಕ್ಕೆ. ಅಷ್ಟು ಅಲ್ಲದೇನೆ ಇದ್ರಾಗ ಏನೇನು ಇಲ್ಲ. ಈಗ ವಿಜೇಂದ್ರ ಸಣ್ಣ ಹುಡುಗ, ಅವನ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡಲಿ ಅಂತ ಅವ್ರವ್ರ ಒಳಗ ಸರ್, ಅದು ಅವರು ತ್ಯಾಗ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಈ 3 ಚುನಾವಣೆ ಅವ್ರು ಸೋತ ಮ್ಯಾಗ ಬೊಮ್ಮಾಯಿ ಎಂಥ ಸ್ಥಿತಿ, ಶಿಗ್ಗಾವದಾಗ ಸೋಲ್ಬೇಕು ಅಂದರೆ ಅದೇನು 15,000 ಯಾಸಿರ್ ಪಠಾಣ್ ಮ್ಯಾಗ ಜನ ತಿರಸ್ಕರಿಸ್ತಾರೆ. ಎಲ್ಲ ಸಮಾಜದ ಜನ ಅವ್ರಿಗೆ ತಿರಸ್ಕರಿಸಿದ್ದಾರೆ. ಕೊನೆಗೆ ಬೊಮ್ಮಾಯಿ ಅವ್ರು ಅಪ್ ಮಾಡಲಿಲ್ಲ, ಹಿಂದುತ್ವನೂ ಮಾಡಿ ನೋಡಿದ್ರು, ಯತ್ನಾಳಿಗೆ ಕರ್ಕೊಂಡೋಗಿ ನಡೀಲಿಲ್ಲ. ಚನ್ನಪಟ್ಟಣದಲ್ಲಂತೂ ಕುಮಾರಸ್ವಾಮಿಗೆ 30,000 ಅಡ್ರೆಸ್ ಇಲ್ದಂಗೆ ಕಳಿಸ್ಯಾರ. ಇದನ್ನು ಗೆದ್ದೆ ಬಿಟ್ಟಿವಿ ಅಂತ ಬೀಗಿದ್ರು ಸರ್ ಅವ್ರು ಹೇಳ್ತಿದ್ರು, ಗೆದ್ದೆ ಬಿಟ್ವಿ ಅಂತ. ಫಸ್ಟೇ ಹೇಳ್ತಿದ್ದೆ ನಾನು, ಕುಮಾರಸ್ವಾಮಿಯವರೇ ನನ್ನನ್ನು ಬಿಟ್ಟು ಚುನಾವಣೆ ಮಾಡಿ ನೀವು. ನಾನು ಇದ್ದಕ್ಕೆ ನೀವು ಚನ್ನಪಟ್ಟಣಾಗ ಇದ್ರಿ 20,000ಕ್ಕೆ, ನಾನು ನೀವು ಬಿಟ್ಟ ತಕ್ಷಣ 30,000ಕ್ಕೆ ಸೋತೀರಿ. 20,000 ಸಾಬ್ರು ಓಟು, ಇನ್ನು ಬಾಕಿ 10,000 ಅದು ಬೇರೆ ಜಾತಿ ಓಟ್ ಅಲ್ವಾ? ಸೊ ಹಾಗಾಗಿ ಏನು 19 ಸೀಟು ಜನತಾದಳ ಗೆಲ್ತು, ನಾನು ಅಧ್ಯಕ್ಷನಾಗಿದ್ದಕ್ಕೆ ಮುಸ್ಲಿಂ ಓಟಿಂದನೇ ಗೆದ್ದಿತ್ತು. ಟೆಸ್ಟ್ ಮಾಡಿಸಂಗಿದ್ರೆ ಅವ್ರು ಎಲ್ಲರದ್ದು ರಾಜೀನಾಮೆ ಕೊಡಿಸಿ ಎಲೆಕ್ಷನ್ ಮಾಡಿಸ್ಲಿ. ಬಟ್ ಮುಸ್ಲಿಂ ಓಟಿಂದ ಗೆದ್ದು ಕುಮಾರಸ್ವಾಮಿ ಅವ್ರ ಕೊನೆ ಕೈ ಜೋಡಿಸಿದ್ದು ಯಾರ ಜೊತೆಗೆ ಸರ್? BJP. ಅವ್ರ ಸಿದ್ಧಾಂತನೇ ಬೇರೆ. ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ BJP ಅವರಿಗೂ ಲವ್ ಮ್ಯಾರೇಜ್ ಇದು ಎಷ್ಟು ದಿವ್ಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡಿಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ. ಆದಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯುತ್ತಾ, ಹುಬ್ಳ್ಯಾಗ ನಡೆಯುತ್ತಾ? ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡೋಕ್ಕೆ ಆಗಲ್ಲ. ಸೊ ಈ ಮುಂದೆ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೇನೆ, ರಾಜ್ಯ ಮಟ್ಟದಲ್ಲಿ ಒಂದು ತೃತೀಯ ರಂಗ, ಕನ್ನಡ ನಾಡು, ಅದಕ್ಕೆ ಕಮಿಟಿ ಮಾಡಿದ್ದೀವಿ. 20 ಜನರ ಸಮಿತಿ ಸದಸ್ಯರು ಅವ್ರ ಕರಡು ತಯಾರು ಮಾಡ್ತಿದ್ದಾರೆ. ಕೋಡಹಳ್ಳಿ ಚಂದ್ರಶೇಖರು, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು,
ಆಮೇಲೆ ಬಹುಜನ್ ಸಮಾಜ್ ಗೋಪಿನಾಥ್, ಮಾರ್ಸಂದ್ರ ಮುನಿಯಪ್ಪನವರು, ಮೋಹನ್ ಕುಮಾರ್ ಅವರು, ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ಸಾಹಿತಿಗಳು ಬಸವತತ್ವ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ವಿಶ್ವಾಸ ಇರ್ತಕ್ಕಂಥವರ ಒಂದು ಸಂಘ ಕರ್ನಾಟಕದಲ್ಲಿ ಕಟ್ಟಬೇಕು ತೀರ್ಮಾನ ಮಾಡಿದೆ. ಪೊಲಿಟಿಕಲ್ ಬೇಸ್ಡ್ ಆಗಬೇಕು ಅಂತ ನಮ್ಮ ಇಚ್ಛೆ. ಅದನ್ನೇ ಇದನ್ನು ಕನ್ವರ್ಟ್ ಮಾಡ್ತೀವಿ. ಸರ್, ಈಗ ಅಹಿಂದ ಸಮಾವೇಶ ಮಾಡ್ತಿದ್ದಾರೆ ಮತ್ತೆ ಸಿದ್ದರಾಮಯ್ಯ. ಹಾಂ, ಅಲ್ಲಿ ಕಾಂಗ್ರೆಸ್ನಲ್ಲೇ ಕೆಲವರು ಅಪಸ್ವರ ಎತ್ತಿದ್ದಾರೆ. ಅದನ್ನ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದು ಅವ್ರ ಪಾರ್ಟಿ ವಿಷಯ. ಸಿದ್ದರಾಮಯ್ಯನ ಶಕ್ತಿ ಸಿದ್ದರಾಮಯ್ಯನಿಗಿದೆ, ಶಿವಕುಮಾರ್ ಶಕ್ತಿನಿದೆ. ಬಟ್ ಸರ್ಕಾರ ಇದೇ ರೀತಿ ನಡ್ಕೊಂಡು ಹೋದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಹಂಗಾಗ್ಬೋದು. ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಒತ್ತಡ ಕೊಡಿ ಜಾಸ್ತಿ, ಡೆವಲಪ್ಮೆಂಟ್ ವರ್ಕ್ ತಗೋಬೇಕು. ಕಾಂಟ್ರಾಕ್ಟರ್ದಾರಿಗೆ ಬಿಲ್ ಪೇಮೆಂಟ್ ಆಗ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಪಕ್ಕದ ಮನೆ ಚಿಂತೆ ನಮಗಾಗಿ. ಅನ್ಯರ ಡೊಂಕನ್ನು ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ, ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಮದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ, ಸೊಪ್ಪಿನ ಸಾರು, ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ, ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. फिलहाल इस खबर में इतना ही। देखते रहिए Pulse 24 न्यूज।